ಎಂದೆಂದು ಮುಗಿಯದೇ ಇರಲಿ ಈ ಪಯಣ ಸಾಗುತ್ತಲಿರಲಿ. ಇವನೊಬ್ಬ ಪ್ಯಾಂಟ್ ಹಾಕಿದ್ದಾನೆ, ನಾನು ಹಾಕಿದ್ದೀನಿ. ಇಲ್ಲಿ ಇಬ್ಬರೇ ಕುಚಿಕು ಚಡ್ಡಿಗಳು ಹಾಕಿರೋದು. ನೋಡ್ರಿ, ಚಡ್ಡಿ ದೋಸ್ ಅಂದ್ರೆ ಇವ್ರೆ. ಚಡ್ಡಿ ನಾವು ಪ್ರತಿ ದಿನ ಕಾಯಿ ಹೊಡಿತೇವೆ, ನಾವು ಪ್ರತಿ ಸಲ ಹಾಕ್ತೇವೆ. ಟ್ರಿಪ್ಗೆಲ್ಲ ಒಳ್ಳೇದಾಗ್ಲಿ ಅಂತ ಹಂಗೆ ಆ ಕಡೆಯಿಂದ ಹೇಳ್ಬಿಡ್ರಿ. ಇದು ಬೇರೆನಾ? ಗೈಸ್ ಊಟಕ್ಕೆ ಊಟ ಮಾಡಿಬಿಟ್ಟು ಡೈರೆಕ್ಟ್ ಹೊಡಬಿಟ್ಟು ಹೊರಟ್ಬಿಟ್ರೆ ಈಗ 5 ಅವರ್ ಆಗ್ಬೋದಾ? 6 ಅವರ್ಸಾ? ಕನ್ಫರ್ಮ್ ಆದ್ಮೇಲೆ ಗಾಡಿ ಫೋನಿನಲ್ಲಿ ಕರೆನ್ಸಿ ಖಾಲಿ ಆಯ್ತದೆ. ಇವ್ರದ್ದೇನು ತಪ್ಪಿಲ್ಲ ಅಣ್ಣ, ಇವ್ರದ್ದೇ ತಪ್ಪಣ. ಡಿಪ್ರೆಷನ್ ಸರಿಯಾಗಿ ಹೋಗ್ತಿಲ್ಲ ನಾನು. ಎಂಟ ಅದು ಅವನು ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಅಲ್ಲ, ಅಚ್ಚ ಕನ್ನಡಕಲ್ಲ ಅಂದ್ಕೊಂಡೆ. ನನಗೆ ಕಣ ಕಾಫಿ ಕಾರಣ ಆಯ್ತು, ನಿಂತ್ಕೊಂಡಿಲ್ವಾ? ಚೆನ್ನಾಗಿಲ್ವಾ? ನೀನು ಸಾಮಾನ್ಯದ ಯಾರೋ ಹುಡುಗರಿಗೆ ಪ್ರೇಮ ಗೀಮ ಅನ್ನೋದೆಲ್ಲ ಇಲ್ಲಿವರೆಗೂ ತಿಳಿದೇ ಇಲ್ಲ. ಎಲ್ಲಿಂದ ಹಿಂದಿ ಕೊಟ್ಟೋಳಲ್ಲ, ಇದು ಪ್ರೀತಿಯಲ್ಲ, ಪ್ರೇಮನೂ ಅಲ್ಲ, ಸ್ನೇಹ ಅಲ್ಲ. ಗಾಡಿ ಹೊಡೆದ್ರಿ ನೀವು. ಬಿಡಿ ಸರ್, ತುಂಬಾ ಫಾಸ್ಟ್ ಆಗಿ ಹೊಡೆದ್ರಿ. ಜೀವಲ್ಲಿ ಅಪ್ಪೇ ಇದು ಯಾವ ಕಮ್ಮಿ ಆಗಿದೆ. ಗೊತ್ತಾಯ್ತು ಅನ್ಸ. Few moments later. ಮಕ್ಕಳು 3 ಬಿಟ್ಟು ನಿಂತು ಬಿಟ್ಟವ್ರಣ್ಣ. ಮಾನ ಮರ್ಯಾದೆ ಏನು ಇಲ್ಲ. ಇಲ್ಲಿ ಲೋಪರ್ ನನ್ನ ಮಕ್ಕಳ ನೀವೇ ನೀನ್ ನಿನ್ಗೆ ಮಾಡ್ಕೋ, ನಾನ್ ನಿನ್ಗೆ ಮಾಡೋ, ಈಗ ನೀರೇ ಮಾಡ್ಕೊ.
ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಘಾಟ್ ಸೆಕ್ಷನ್ ಎಂಜಾಯ್ ಮಾಡ್ತೀವಿ. ಕಲೇಶ್ಪುರ ಘಾಟು ಜಸ್ಟ್ 10 ಕಿಲೋಮೀಟರ್ ಇದೆ. ಬರುವಾಗಿದ್ದೆ ನೀವು ನೋಡಿ ಸಕ್ಕತ್ತಾಗಿದೆ ನೋಡಿ ನೀವು ಹೆಂಗಿದೆ ವ್ಯೂ, ನೆಕ್ಸ್ಟ್ ಲೆವೆಲ್ ವ್ಯೂ. ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹೆಗಲ ಮೇಲೇರಿ ತೇಲುತ್ತಿದೆ ಹೃದಯ ಮಡಿಲ ಹುಡುಗಿ ಎದೆ ಬಾಗಿಲಿಗೆ ಬಂತೋ ಪ್ರಣಯ ಉನ್ಮಾದ ತಾನಾಗಿ ಹಾಳಾಗೋ ಸಮಯ ಏಕಾಂತ ಕಲ್ಲನ್ನು ಮಾಡುವುದೋ ಕವಿಯ ಮುಗಿಲ ಹೆಗಲ ಮೇಲೇರಿ ತೇಲುತ್ತಿದೆ ಹೃದಯ ಮಡಿಲ ಹುಡುಗಿ ಎದೆ ಬಾಗಿಲಿಗೆ ಬಂತೋ ಪ್ರಣಯ. ಕೊನೆಗೂ ದರ್ಶನ ಆಯಿತು, ಚೆನ್ನಾಗಿ ದರ್ಶನ ಆಯಿತು.